ಕಲಿಯುಗದೊಳು ಹರಿನಾಮವ ನೆನೆದರೆ ಕುಲಕೋಟಿಗಳು ಉದ್ಧರಿಸುವವು ಎಂಬ ದಾಸರ ಹಾಡಿನಂತೆ ಹಾಗೆಯೇ ಭಜನೆಗೆ ಪ್ರಸಿದ್ಧವಾದ ಒಂದು ಜಾಗ ಉಡುಪಿ ಜಿಲ್ಲೆಯ ಹಿರೇ ಗ್ರಾಮದ ಒಂದು ಸಾಗ ವೀರ ಮಾರುತಿ ಎಂಬ ಒಂದು ಭಜನಾ ಮಂದಿರದಲ್ಲಿ ಇದ್ದೇವೆ ನಾವು ಈ ದಿನ. ಕಲೋತ್ಸವಕ್ಕೆ 60ನೇ ವರ್ಷದ ಒಂದು ಸಂಭ್ರಮೋತ್ಸವ. ಮಂದಿರದ ಮುಖ್ಯಸ್ಥರಾದ ಇಲ್ಲಿಯ ಕುಟುಂಬದವರಾದ ದೇವೇಂದ್ರ ಪ್ರಭು ಅವರು ಹಾಗೂ ನಮ್ಮ ನಾರಾಯಣ ಪ್ರಭು ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ನಡೆಯ ಒಂದು ಮಂಗಲೋತ್ಸವ ದಿನ ಅಲ್ಲಿವರೆಗೆ ಆಗುವಂತಹ ಒಂದು ಕಾರ್ಯಕ್ರಮದ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸಿದ್ರು. ಇದು ಅಂದರೆ ನಮ್ಮ ತಂದೆಯವರು ಬೈಲೂರು ಸುಬ್ರಾಯ ಪ್ರಭು ಅಂತ ಹೇಳಿ ಸಮಯದಲ್ಲಿ ಒಂದು ಭಜನೆಯನ್ನು ಆರಂಭ ಮಾಡಿದ್ರು. ಸುಮಾರು ಈ ವರ್ಷಕ್ಕೆ 60ನೇ ವರ್ಷ ನಡೀತಾ ಉಂಟು. ಆ ಆರಂಭದಿಂದಲೂ ಪ್ರತಿ 12 ಶನಿವಾರ ಭಜನೆ ಮಾಡಿ 12ನೇ ಶನಿವಾರ ಭಜನೆ ಮಂಗಲ ಅಂತ ಮಾಡ್ತಾ ಬಂದಿದ್ದೇವೆ. ಅದೇ ಪ್ರಕಾರ ನಾವು ಈಗ ಮುಂದುವರಿಸ್ತಾ ಇದ್ದೇವೆ. ಇವತ್ತು ಆರಂಭ ಆಗಿ ಇನ್ನು 12 ಶನಿವಾರ ಭಜನೆ ಮಾಡಿ ಅಂದರೆ ಫೆಬ್ರವರಿ 28ಕ್ಕೆ ಮಂಗಲೋತ್ಸವ ನಡೆಸ್ತೇವೆ. ಇದು 60ನೇ ವರ್ಷ ಆದ್ರಿಂದ ವಿಜೃಂಭಣೆಯಿಂದ ನಡೀಲಿಕ್ಕೆ ಇದೆ. ಎಲ್ಲೆಲ್ಲಿಂದ ಬರ್ತಾರೆ. ಒಂದು ವರ್ಷ ಬಂದವರು ತಪ್ಪದೆ ನಿಮ್ಮ ಭಜನೆ ಮಂಗಲ ಯಾವಾಗ ಹೇಳಿ ಬರ್ತೇವೆ ಅಂತೇಳಿ. ಹಾಗೆ ಕಾರ್ಕಳ ಕ್ಷೇತ್ರ ಶಾಸಕರಾದ ಗೋಪಾಲ್ ಭಂಡಾರಿ ಅವರು ಕೇಳಿಕೊಂಡು ಬರ್ತಿದ್ರು. ಸೊರಕೆ ಅವರು ಕೂಡ ಕಾಪು ಕ್ಷೇತ್ರ ಸೊರಕೆ ಅವರು ಕೂಡ ಕೇಳಿಕೊಂಡು ಬಂದ್ರು. ಗುರ್ಮೆ ಅವರು ಕೂಡ ಪ್ರತಿ ವರ್ಷ ಕೇಳಿಕೊಂಡು ಬರ್ತಾರೆ. ಹಾಗೆ ರಘುಪತಿ ಭಟ್ರು, ಈಗ ಯಶ್ಪಾಲ್ ಏನೇ ಲೇಟ್ ಆದ್ರೂ ಎಷ್ಟು ಕೆಲಸ ಇದ್ರು ಲೇಟ್ ಆಗಿ ಆದ್ರೂ ಬರ್ತಾರೆ. ಹಾಗೆ ಆದ್ರೆ ಒಂದು ರೋಡ್ ಮಾತ್ರ ಉಳಿದು ಹೋಗಿದೆ. ಈ ಸಲ ಶ್ರೀನಿವಾಸ್ ಪೂಜಾರಿ ಅವರು MP ಫಂಡಿಂದ ನಾವು ಎಲ್ಲ ಪ್ರಯತ್ನ ಮಾಡಿದ್ವಿ. ಅವರು ಬಂದು ಅವರ ಇಂಜಿನಿಯರ್ ಎಲ್ಲ ಬಂದು ನೋಡಿ ಹೋಗಿದ್ದಾರೆ. ಈ 60ನೇ ವರ್ಷಕ್ಕೆ ರೋಡ್ ಆಗ್ಬೇಕಂತ ಇತ್ತು. ಅದೇ ಬರುವ ವರ್ಷಕ್ಕೆ ಆಗ್ಬೋದು. ಆದರೂ ರಸ್ತೆ ಇಲ್ಲದಿದ್ರು ತುಂಬ ಜನ ಇಲ್ಲಿ ಬರ್ತಾರೆ. ನಮಗೆ ಅದೇ ಸಂತೋಷ. ಬಂದವರಿಗೆಲ್ಲ ಊಟ ಕಾಫಿ ತಿಂಡಿ ನಾವು ಉಚಿತವಾಗಿ ಕೊಡ್ತೇವೆ. ನಾವು ಸಣ್ಣವರಿರುವಾಗ ನಮಗೆ ತಂದೆಯವರು ತುಂಬ ಕಷ್ಟ ಬಂದಿದ್ದಾರೆ. ಊಟಕ್ಕೆಲ್ಲ ತುಂಬ ಕಷ್ಟ ಇತ್ತು. ಈಗ ಹಾಗೆ ಬಂದವರಿಗೆಲ್ಲ ನಾವು ಊಟ ವಿಶೇಷವಾಗಿ ಕೊಡ್ತಿದ್ದೇವೆ. ಮತ್ತು ಇಲ್ಲಿ ವಿಶೇಷ ಅಂದರೆ ರಂಗಪೂಜೆ. ಪ್ರತಿ ಶನಿವಾರ 5, 6, 4, 3 ಹೀಗೆ ರಂಗಪೂಜೆ ವಿಶೇಷ ಇರ್ತದೆ. ಎಲ್ಲ ಹರಕೆ ಅವರು ಹೇಳಿದ ಕೆಲಸ ಆದ ಮೇಲೆ ರಂಗಪೂಜೆ ಕೊಡುವಂತ ಕ್ರಮ. ಏನಾದ್ರೂ ನಾವು ಹರಕೆ ಹೇಳಿಕೊಂಡ್ರೆ ಇದು ರಂಗಪೂಜೆ ನಾನೊಂದು ಕೊಡ್ತೇನೆ ಅಂತ ಹೇಳಿ ನಮ್ಗೆ ನಾವು ಎಣಿಸಿದ ಕಾರ್ಯ ಆಗ್ತದೆ ಅಂತ ಹೇಳಿ ನಾವು ನಂಬ್ತೇವೆ. ಹಾಗೆ ಎಲ್ಲೆಲ್ಲಿಂದ ಬಂದು ರಂಗಪೂಜೆ ಕೊಡ್ತಾರೆ. ವಿಶೇಷ ಅಂದ್ರೆ ಇಲ್ಲಿ ರಂಗಪೂಜೆ ವಿಶೇಷ. ಹೌದು. ಇವತ್ತು ವಿಠಲ್ ಕಿಣಿ ಅಂತೇಳಿ ಕುಂಜಾಲ್ನವರು ಬಂದು ಅವರು ಒಂದು ಹರಕೆ ರಂಗಪೂಜೆ ಮಾಡಿಸಿದ್ರು. ನಮ್ಮ ಮಣಿಪಾಲದ ಅನ್ನಪೂರ್ಣ ಕ್ಯಾಂಟೀನ್ ಅಲ್ಲಿಯ ಮಾಲಕರು ಇವರು ನಮ್ಮ ಈ ಪ್ರಭು ಕುಟುಂಬದ ಹಿರಿಯರು. ನಾರಾಯಣ ಪ್ರಭು ಅವರು ಮಾಲಕರು ಕೂಡ ಈ ಕುಟುಂಬಕ್ಕೆ ಇವರು ಹಿರಿಯರು. ಅವ್ರ ಜೊತೆ ಕೂಡ ನಾವಿದ್ದೇವೆ. ಹಾಗಾಗಿ ವೀಕ್ಷಕರೇ, ಇಂದಿನ ಈ ಶನಿವಾರದಂದು ಪ್ರಾರಂಭವಾದ ಈ ಭಜನೆಯ ಕಾರ್ಯಕ್ರಮವು ಇನ್ನು ಪ್ರತಿ ಶನಿವಾರ ಇಲ್ಲಿ ನಡೆಯಲಿದ್ದು ಫೆಬ್ರವರಿ 28ಕ್ಕೆ ಮಂಗಲೋತ್ಸವ ಕಾರ್ಯಕ್ರಮವು ಕೂಡ ವಿಜೃಂಭಣೆಯಿಂದ ಇಲ್ಲಿ ನಡೀಲಿಕ್ಕಿದೆ. ದೇವೇಂದ್ರ ಪ್ರಭು ಸರ್ ಹಾಗೂ ನಾರಾಯಣ ಪ್ರಭು ಅವರೇ, ನೀವು ಇವತ್ತು ನಮಗೆ ಈ ಸಾಗದ ಒಂದು ವಿಶೇಷತೆ ಹಾಗೂ ಭಜನೋತ್ಸವದ ಕುರಿತಾಗಿ ನಮ್ಮ ವೀಕ್ಷಕರಿಗೆ ಮಾಹಿತಿಯನ್ನು ಕೊಟ್ಟಿದ್ದೀರಿ. ನಿಮಗೆ ತುಂಬ ಹೃದಯದ ಧನ್ಯವಾದಗಳು.